ಆತ್ಮೀಯರಿಗೆ ನಮಸ್ಕಾರಗಳು. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹಾಗೂ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವ ಮೂಲಕ ಮಕ್ಕಳ ಸಾಹಿತ್ಯ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ, ಈ ಆಗಸ್ಟ್ ತಿಂಗಳಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ, ರಾಷ್ಟ್ರ ಪ್ರೇಮಿಗಳ ಒಂದು ಪರಿಚಯವನ್ನು ಮಾಡುವಂತ ಮಾಲಿಕೆಯನ್ನ ಮಾಡ್ತಾ ಇದ್ದೇನೆ. ಇವತ್ತಿನ ದಿನಾಂಕ 19 ಆಗಸ್ಟ್ 2026 ಬುಧವಾರ 154ನೇ ಸಾಹಿತ್ಯ ಕೃತಿಯ ಪರಿಚಯವನ್ನು ಮಾಡ್ತಾ ಇದ್ದೇನೆ. ಶ್ರೀ ಕುಂದಕಾಡೆ ವಿಶ್ವನಾಥ್ ರೈ ಅವರು ಬರೆದಿರುವಂತ ರಾಣಿ ಅಬ್ಬಕ್ಕ ದೇವಿಯ ಒಂದು ಪರಿಚಯವನ್ನ ಇವತ್ತಿನ ದಿನ ನಾನು ಮಾಡ್ತಾ ಇದ್ದೇನೆ. ಕನ್ನಡ ನಾಡಿನ ವೀರ ರಾಣಿ ಆಗಿರುವಂತಹ, ಸ್ವಾಭಿಮಾನದ ತಿಲಕನೇ ಆಗಿರುವಂತಹ, ಪೋರ್ಚುಗೀಸರ ವಿರುದ್ಧ ಹೋರಾಡಿ ಕನ್ನಡ ನಾಡಿನ ಹಿರಿಮೆಯನ್ನ ಎತ್ತಿ ಹಿಡಿದಂತಹ ವೀರವನಿತೆ ಆ ರಾಣಿ ಅಬ್ಬಕ್ಕ ದೇವಿಯ ಒಂದು ಪರಿಚಯವನ್ನ, ಕಿರು ಪರಿಚಯವನ್ನ ಮಾಡ್ತಾ ಇದ್ದೇನೆ. ಲೇಖಕರಾಗಿರುವಂತಹ ಶ್ರೀ ಕುದಖಂಡಿ ವಿಶ್ವನಾಥ್ ರೈ ಅವರು ಬರೆದಿರುವಂತಹ ಈ ಕೃತಿ ರಾಷ್ಟ್ರೋತ್ಥಾನ ಸಾಹಿತ್ಯ ಬೆಂಗಳೂರು ಅವರು ಕೃತಿಯನ್ನ ಪ್ರಕಟಿಸಿದ್ದಾರೆ. ಮೊದಲನೇ ಮುದ್ರಣ 1974ರಲ್ಲಿ, ಮರು ಮುದ್ರಣ 2026ರಲ್ಲಿ ಆಗಿರುವಂತಹ ಈ ಕೃತಿ 48 ಪುಟಗಳನ್ನು ಒಳಗೊಂಡಿದ್ದು 15 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಮಕ್ಕಳಿಗಾಗಿನೇ ರಚಿತವಾಗಿರುವಂತಹ ಈ ಕೃತಿ ಮಕ್ಕಳಲ್ಲಿ ದೇಶಾಭಿಮಾನ, ರಾಷ್ಟ್ರ ಪ್ರೇಮ ಮೂಡಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಭಾರತ ದೇಶ ಒಂದು ಜ್ಞಾನಿಗಳ, ವಿಜ್ಞಾನಿಗಳ, ಸಂತರ, ನಾಯಕರ, ವೀರ ಯೋಧರ ಒಂದು ಪುಣ್ಯ ಭೂಮಿಯಾಗಿದೆ. ಅಂತ ಭೂಮಿಯಲ್ಲಿ ಜನಿಸಿದಂತ ಅಬ್ಬಕ್ಕ ಭಾರತ ಸ್ವಾತಂತ್ರ್ಯವನ್ನ ಪಡೆದಿರುವಂತ ಹಿಂದಿನ ದಿನಗಳಲ್ಲಿ ನಾವು ಸ್ಮರಿಸಬೇಕಾಗಿರುವಂತ ಪ್ರಾಂತ ಸ್ಮರಣೀಯರಲ್ಲಿ ರಾಣಿ ಅಬ್ಬಕ್ಕ ಸಹ ಒಬ್ಬಳು. ವಿಜಯನಗರ ಸಾಮ್ರಾಜ್ಯದ ಅರಸರ ಹಾಗೂ ಇಕ್ಕೇರಿ ನಾಯಕರ ಮಾಂಡಲಿಕರಾಗಿ ತುಳುನಾಡಿನ ಅನೇಕ ಮನೆತನಗಳು ಸೇವೆ ಸಲ್ಲಿಸಿವೆ. ಅಂತವರಲ್ಲಿ ಬಂಗರು, ಚೌಟರು, ಅಜಿಲರು, ಬೈರಸೊಡೆಯರು, ಸಾವಂತರು, ಬಲ್ಲಾಳರು ಪ್ರಮುಖ ಮುಖ್ಯರು. ಹಾಗೆ ಕರ್ನಾಟಕದ ರಾಜ್ಯದ ಪಶ್ಚಿಮ ಭಾಗದ ಕರಾವಳಿಯನ್ನ ತುಳುನಾಡು ಅಂತ ಕರಿತೀವಿ. ಅಂತಹ ರಾಣಿ ಆಗಿರುವಂತ ಅಬ್ಬಕ್ಕನ್ನ ಅಭಯ ರಾಣಿ, ತುಳುನಾಡಿನ ರಾಣಿನು ಅಂತೇಳಿ ಚರಿತ್ರೆಕಾರರು ಕರೀತಾರೆ. ಹಾಗೆ ಮೂಡಬಿದ್ರಿಯ ಬಸಿದಿ ದೇವರು ಮತ್ತು ಉಳ್ಳಾಲದ ಸೋಮನಾಥ ದೇವರು ಅಂದ್ರೆ ತಿರುಮಲ ರಾಯರಿಗೆ ತುಂಬಾ ಭಕ್ತಿ. ಹಾಗೆ ಉಳ್ಳಾಲದಲ್ಲಿರುವಂತ ಇವರಿಗೆ ಒಂದು ಅರಮನೆಯನ್ನು ಇತ್ತು. ಹಾಗೂ ಅಬ್ಬಕ್ಕ ದೇವಿ ಮೂಡಬಿದ್ರಿಯ ತಿರುಮಲ ರಾಯರ ಸೋದರ ಸೊಸೆ ಆಗಿರ್ತಾಳೆ. ಹಾಗೆ ರಾಣಿ ಚಿಕ್ಕವಳಾಗಿರ್ಬೇಕಾದ್ರೆ ಜನರ ಒಗ್ಗಟ್ಟಿನ ಬಗ್ಗೆ ಹೇಳ್ತಾ ಇರ್ತಾಳೆ. ಪರಕೀಯರಾದ ಪೋರ್ಚುಗೀಸರು ನಮ್ಮವರು ಕಪ್ಪವನ್ನು ಸಲ್ಲಿಸ್ತಿದ್ದಾರೆ, ಇದಕ್ಕೆ ಕಾರಣ ಏನಂದ್ರೆ ಅವರು ನಮಗಿಂತ ಹೇಗೆ ಬಲಿಷ್ಠರು ಅಂದ್ರೆ, ನಮ್ಮೊಳಗಿನ ಕಲಹಗಳು ಏನೇ ಇದ್ದಿರ್ಲಿ, ಹೊರಗಿನವರಿಗೊಂದಿಗೆ ಕಲಹ ಬಂದಾಗ ನಾವೆಲ್ಲರೂ ಸಹ ಒಂದಾಗಬೇಕು, ಅದು ಒಂದಾದಾಗ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಹಾಗೆ ಅಂತ ರಾಣಿ ವಯಸ್ಸಿಗೆ ಬಂದಾಗ ಬಹಳಷ್ಟು ಜನ ಯುವರಾಜರು ಬಂದು ನೋಡಿ ಹೋಗ್ತಿರ್ತಾರೆ. ಅಂತ ರಾಜರಲ್ಲಿ ಮಂಗಳೂರಿನ ಕಾಮರಾಯನು ಸಹ ಒಬ್ಬ ಯುವರಾಜ. ಆದ್ರೆ ರಾಣಿ ಮಂಗಳೂರಿನ ಬಂಗರಾಜನೊಂದಿಗೆ ಮದುವೆ ಆಗುತ್ತೆ. ಬಂಗರಾಜರು ಒಂದು ದೊಡ್ಡ ಮನೆತನ ಹಾಗೂ ಒಳ್ಳೆ ಹೆಸರನ್ನು ಹೊಂದಿರುವಂತ ಬಂಗರಾಜರು ಒಳ್ಳೆಯ ಅವರನ್ನ ವರಿಸ್ತಾಳೆ ರಾಣಿ ಅಬ್ಬಕ್ಕ ದೇವಿ. 1544ರಲ್ಲಿ ರಾಣಿ ಅಬ್ಬಕ್ಕ ದೇವಿ ಉಳ್ಳಾಳದ ರಾಣಿಯಾಗಿ ಪಟ್ಟಾಭಿಷೇಕವಾಗುತ್ತೆ. ಮಂಗಳೂರು ಮತ್ತು ಉಳ್ಳಾಳ ಸಮೀಪ ಇರೋದ್ರಿಂದ ಹೆಚ್ಚಿನ ಸಮಯವನ್ನ ಮಂಗಳೂರಿನಲ್ಲಿ ಬಹಳ ದಿನಗಳನ್ನು ಕಳೀತಾಳೆ. ಹಾಗೆ ಗಂಡನಿಗೆ ಸಹಾಯ ಮಾಡುತ್ತಾ ಕಳೀತಾಳೆ. ನಂತರ ವೀರ ನರಸಿಂಹ ಬಂಗರಾಜರು ಸ್ವರ್ಗಸ್ಥರಾದಾಗ ಹಳೆಯ ಕಾಮರಾಯನಿಗೆ ಯುವರಾಜ ಪಟ್ಟವನ್ನ ಕಟ್ತಾರೆ. ಆದ್ರೆ ಕಾಮರಾಯ ಒಂದು ದುಶ್ಚಟಗಳ ದಾಸನಾಗಿ, ಪೋರ್ಚುಗೀಸರ ಕೈಗೊಂಬೆಯನಾಗಿ ಅವನು ಒಂದು ಸಂಚನ ರೂಪಿಸ್ತಾನೆ ಇರ್ತಾನೆ. ಯಾಕಂದ್ರೆ ತಾನು ಮದುವೆ ಆಗಬೇಕಾದಂತ ಹುಡುಗಿ ರಾಜನನ್ನ ಮದುವೆಯಾಗಿ ರಾಣಿ ಆಗಿರ್ತಾಳೆ. ಹಾಗೆ ಉಳ್ಳಾಲಕ್ಕೂ ಸಹ ಅವಳೇ ರಾಣಿ ಆಗಿರೋದ್ರಿಂದ ಈಕೆಯನ್ನ ಮುಗಿಸಿದ್ರೆ ಉಳ್ಳಾಲ ರಾಜನು ತಾನೇ ಆಗ್ಬೋದು, ಹಾಗೂ ಮಂಗಳೂರಿನ ರಾಜನೇ ತಾನೇ ಆಗಬಹುದು ಅನ್ನುವಂತ ಸಂಚನ್ನ ರೂಪಿಸ್ತಾನೆ ಇರ್ತಾನೆ. ಹಾಗೆ ಅಂತ ದಿನಗಳಲ್ಲಿ ರಾಣಿ ಅಬ್ಬಕ್ಕ ದೇವಿಗೆ ತಿರುಮಲಾ ದೇವಿ ಮತ್ತು ಚಂದ್ರಶೇಖರ್ ಅನ್ನುವಂತ ಇಬ್ಬರು ಮಕ್ಕಳು ಜನಿಸ್ತಾರೆ. ಹಾಗೆ ಒಂದು ಸಂದರ್ಭದಲ್ಲಿ ಮಂಗಳೂರಿನ ವಿಷಯಕ್ಕೆ ಬಂದಾಗ ಪೋರ್ಚುಗೀಸರು ಕಪ್ಪ ಕಾಣಿಕೆ ಕೊಡಬೇಕು, ಇಲ್ಲದಿದ್ದರೆ ನಿಮ್ಮ ಹಡಗುಗಳು ಸಂಚಾರ ಮಾಡಕ್ ಬಿಡೋದಿಲ್ಲ ಅಂತ ಒಂದು ಲೆಟರ್ ಅನ್ನ ಕಳಿಸಿದಾಗ ರಾಜ ಕಪ್ಪ ಕಾಣಿಕೆಯನ್ನ ಕೊಡಕ್ಕೆ ಒಪ್ಪಿಸ್ತಾನೆ. ಬಂಗರಾಜ
ಮೇಲ್ಪಂಕ್ತಿ ಅನುಸಾರವಾಗಿ ಒಪ್ತಾನೆ. ಕಲ್ಲಿಕೋಟೆ ಮತ್ತು ಬೇಕಲ, ಕುಂಬಳೆ, ಬಸರೂರುಗಳನ್ನ ಪೋರ್ಚುಗೀಸರು ಕಪ್ಪ ಕಾಣಿಕೆನ ಕೊಡ್ಲೇಬೇಕಂತಂದಾಗ ಆಗ ರಾಣಿ ಅಬ್ಬಕ್ಕ ದೇವಿಗೂ ಮತ್ತು ಗಂಡನಿಗೂ ವೈಮನಸ್ಸು ಬರ್ತಾ, ರಾಣಿ ಅಬ್ಬಕ್ಕ ದೇವಿ ನಾವ್ ಯಾಕೆ ಪೋರ್ಚುಗೀಸರಿಗೆ ಕೊಡ್ಬೇಕು, ನಾವು ಕೊಡೋದು ಬೇಡ, ಯುದ್ಧ ಆಡೋಣ ಅಂತ ಅಂದಾಗ ಅವರು ಸಭೆಯಲ್ಲಿ ಇಲ್ಲ ಕಪ್ಪ ಕಾಣಿಕೆ ಕೊಡ್ಬೇಕಂತ ಊಕೆ ಆದ ಅಂದಾಗ ಕೊಡ್ಲೇಬೇಕಂದಾಗ ಆ ರಾಣಿ ಮಂಗಳೂರನ್ನ ತೊರೆದು ಉಳ್ಳಾಲಕ್ಕೆ ಬರ್ತಾಳೆ. ಆ ಸಂದರ್ಭವನ್ನ ಸಹ ನಾವು ಗಮನಿಸಬಹುದು. ಚಿತ್ರಗಳ ಮೂಲಕ ಸುಂದರವಾದ ಒಂದು ಅರ್ಥಪೂರ್ಣವಾದ ಚಿತ್ರವನ್ನ ರೇಖಾಚಿತ್ರಗಳನ್ನ ಬಿಡಿಸಿದ್ದಾರೆ. ಅಂದ್ರೆ ರಾಣಿ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾದ ಸಂದರ್ಭದಲ್ಲಿ ಅಂತ ಸ್ಥಳದಲ್ಲಿ ತಾನಿರೋದಕ್ಕೆ ಮನಸ್ಸು ಮಾಡದೆ ತನ್ನ ಇಬ್ರು ಮಕ್ಕಳನ್ನ ಕರೆದುಕೊಂಡು ತನ್ನ ಆಸ್ಥಾನದ ರಾಜಧಾನಿ ಆಗಿರುವಂತ ಉಳ್ಳಾಲಕ್ಕೆ ಆಗಮಿಸ್ತಾಳೆ. ಹಾಗೆ ಉಳ್ಳಾಲದಲ್ಲಿ ಸಹ ಪೋರ್ಚುಗೀಸರು ಒಂದು ಮತ್ತೆ ಅದೇ ಬೆದರಿಕೆಯನ್ನು ಹಾಕಿ ಅದಕ್ಕೆ ಸಮರ್ಪಕವಾಗಿ ಉತ್ತರವನ್ನು ಕೊಡಬೇಕನ್ನುವಂತ ಉದ್ದೇಶದಿಂದ ಅಲ್ಲಿ ಉಳ್ಳಾಲದ ಮೀನುಗಾರರಿಗೆ ಅರಬ್ಬಿ ಸಮುದ್ರಕ್ಕೆ ಮೀನ್ ಹಿಡಿಯಕ್ ಹೋದಾಗ ಅವರನ್ನ ವಿನಾಕಾರಣ ಅವರನ್ನ ದೋಚೋದು, ಆಮೇಲೆ ಅವರಿಗೆ ಹಿಂಸೆಯನ್ನು ಕೊಡೋದು, ಕಿರುಕುಳವನ್ನು ಕೊಡೋದು ಪೋರ್ಚುಗೀಸರು ಮಾಡ್ತಿರ್ತಾರೆ. ಹಾಗಾಗಿ ಪೋರ್ಚುಗೀಸರು ಸಹ ನೀವು ಕಪ್ಪ ಕಾಣಿಕೆ ಕೊಡಬೇಕು ಅಂತೇಳಿ ಉಳ್ಳಾಲದ ರಾಣಿಗೆ ಪತ್ರವನ್ನ ಬರೆದಾಗ ರಾಣಿ ಧೈರ್ಯಶಾಲಿಯಾಗಿರ್ತಾಳೆ. ಹಾಗೆ ಪೂರ್ವಯೋಜಿತವಾಗಿ ದೂರದೃಷ್ಟಿಕೋನವನ್ನು ಹೊಂದಿರುವಂತ ರಾಣಿ ಅವರಿಗೆ ಸರಿಯಾದ ಒಂದು ಪಾಠ ಕಲಿಸ್ಲೇಬೇಕಂತೇಳಿ 3 ದಿನಗಳ ಸಮಯಾವಕಾಶನ ಕೇಳ್ತಾಳೆ. ಹಾಗೆ ಉಳ್ಳಾಲದ ರಾಜನಾಗಬೇಕು ಅನ್ನುವಂತ ಆಸೆಯನ್ನು ಹೊಂದಿರುವಂತ ಕಾಮರಾಜ ಪೋರ್ಚುಗೀಸರಿಗೆ ಕೈ ಜೋಡಿಸಿರ್ತಾನೆ. ಆದರೆ ಆವಾಗ ಉಳ್ಳಾಲದ ಸೈನಿಕರು ಪೋರ್ಚುಗೀಸರ ಹಡಗಿನ ಮೇಲೆ ದಾಳಿಯನ್ನ ಮಾಡ್ತಾರೆ. 4 ಹಡಗುಗಳನ್ನ ಅಕ್ಷರಶಃ ಸುಟ್ಟು ಹಾಕ್ತಾರೆ. ಹಾಗೆ ಕಾಮರಾಜನನ್ನ ಹಾಗೂ ಅವರ ವೈಸ್ರಾಯನ್ನ ಬಂಧಿಸ್ಕೊಂಡು ಬರ್ತಾರೆ. ಒಂದು ರಣಚಂಡಿಯ ರೂಪದಲ್ಲಿ ಯುದ್ಧವನ್ನ ಮಾಡಿರುವಂತ ರಾಣಿ ಅಬ್ಬಕ್ಕನನ್ನ ನಾವು ನೋಡಬಹುದು. ದೇಶಕ್ಕಾಗಿ ಉಳ್ಳಾಲದ ಒಂದು ಸ್ವಾತಂತ್ರ್ಯಕ್ಕಾಗಿ ಪೋರ್ಚುಗೀಸರ ವಿರುದ್ಧ ಯುದ್ಧವನ್ನ ಮಾಡಿ ವೈಸ್ರಾಯನ ಬಂಧಿಸುವ ಮೂಲಕ ಯುದ್ಧದಲ್ಲಿ ಜಯಗಳಿಸ್ತಾಳೆ. ಹಾಗೆ ಅವನ ಅಳಿಯನಾಗಿರುವಂತಹ ಕಾಮರಾಯನನ್ನ ಬಿಟ್ಟು ಕೊಡ್ತಾಳೆ. ಆದ್ರೆ ಒಂದು ವಿಶೇಷ ರೂಪ, ಅವನನ್ನ ಬಿಡೋದು ಬೇಡ ಅಂತಂದ್ರೂ ಸಹ ಆ ಒಂದು ಮಮತೆಯಿಂದ ಬಿಟ್ಟು ಬಿಡ್ತಾಳೆ. ಅದು ಮುಂದೆ ಮಾಡಿರುವಂತ ದೊಡ್ಡ ತಪ್ಪಾಗಿ ಪರಿಣಮಿಸುತ್ತೆ. ಇನ್ನು ಅವನು ಬಂಗರಾಜನನ್ನ ಕೊಲ್ಲುತ್ತಾನೆ. ಬಂಗರಾಜನನ್ನ ಕೊಲ್ಲಿ ಅವನು ಅಲ್ಲಿ ಮಂಗಳೂರಿನ ರಾಜನಾಗ್ತಾನೆ ಕಾಮರಾಜ. ಅದೇ ರೀತಿ ಇಲ್ಲಿ ಕುಳ್ಳಾಲಕ್ಕೂ ಸಹ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಬೇಕನ್ನುವಂತ ಕಾರಣಕ್ಕಾಗಿ ಕುಂಬಳೆ, ಮಂಜೇಶ್ವರ, ಭಟ್ಕಳ, ಬಸರೂಸು ಅವುಗಳಲ್ಲಿ ದಂಗೆಯನ್ನು ಎಬ್ಬಿಸುವ ಮೂಲಕ ಅದನ್ನು ವಶಪಡಿಸಿಕೊಳ್ಬೇಕನ್ನುವಂತ ಪ್ರಯತ್ನವನ್ನ ಕಾಮರಾಜ ಮಾಡ್ತಾನೆ. ಅವನಿಗೆ ಸಹಾಯಕವಾಗಿ ಪೋರ್ಚುಗೀಸರಿರ್ತಾರೆ. ಹಾಗೆ ಇಲ್ಲಿ ಉಳ್ಳಾಲದ ಮಂತ್ರಿ ಮಂಡಳದವರು ಜಾಮೋರಿನ್ ದೊರೆಯನ್ನ ಕೇಳೋಣ, ಅವನು ಪೋರ್ಚುಗೀಸರಿಗೆ ವಿರುದ್ಧವಾಗಿದ್ದಾನೆ ಅಂದಾಗ ಜಾಮೋರಿನ್ ದೊರೆಯನ್ನ ಸಹಾಯ ಕೇಳ್ತಾರೆ. ಅವನು ರಾತ್ರಿ ಬಂದು ಪೋರ್ಚುಗೀಸರ ಹಡಗುಗಳ ಮೇಲೆ ದಾಳಿ ಮಾಡಿ ಹೋಗ್ತಾನೆ. ಇಂಥ ಸಂದರ್ಭದಲ್ಲಿ ಅವನು ಕಾಮರಾಯ ಮೋಸದಿಂದ ಚಂದ್ರಶೇಖರ ದೊಡ್ಡರಾಯಣನ್ನ ಅವನ ಗೆಳೆಯನ ಚಂದ್ರಯ್ಯ ಶೆಟ್ಟಿಯ ಸಹಾಯದಿಂದ ಅವನನ್ನ ಕೊಲ್ಲಿ ಬಿಡ್ತಾನೆ, ಚೂರಿ ಇರಿದು. ರಾಣಿ ಅಬ್ಬಕ್ಕನ ಇದ್ದಂತ ಮಗ ತೀರಿ ಹೋಗ್ತಾನೆ. ತಮ್ಮನನ್ನ ಕೊಲ್ಲಿದಂತ ವ್ಯಕ್ತಿಯ ವಿರುದ್ಧ ತಿರುಮಲಾ ದೇವಿ ದಾಳಿ ಮಾಡಿ ಅವನನ್ನ ಕೊಲ್ತಾಳೆ. ಆದ್ರೆ ಅವನೇನು ಚಂದ್ರಯ್ಯ ಶೆಟ್ಟಿನ ಕೊಲ್ತಾಳೆ, ಆದ್ರೆ ತಮ್ಮ ಮಡಿದು ಹೋಗ್ತಕ್ಕೋ ಅವನ ಚೂರಿ ಬಲಿಯಾಗಿರುವಂತ ಅವನು ಯುವರಾಜ ಮರಣ ಹೊಂದ್ತಾನೆ. ಇದರಿಂದ ಬಹಳಷ್ಟು ಬೇಜಾರಾಗ್ತಾಳೆ. ಸೇವಕಿ ಭಾಗೀರಥಿಗೆ ರಕ್ಷಣೆಯ ಜವಾಬ್ದಾರಿಯನ್ನು ಕೊಟ್ಟು ರಾಣಿ ಯುದ್ಧಕ್ಕೆ ಹೋಗಿರ್ತಾಳೆ. ಆದರೆ ಭಾಗೀರಥಿಯ ಕಣ್ಣು ತಪ್ಪಿಸಿ ಕೊಲೆಯಾಗಿರೋದ್ರಿಂದ ರಾಣಿ ಬೇಜಾರಾಗ್ತಾಳೆ, ಬಹಳ ನೋವಿನಲ್ಲಿರ್ತಾಳೆ. ಆದರೆ ಈ ನೋವನ್ನ ತೋರ್ಪಡಿಸಿಕೊಳ್ಳುವುದಿಲ್ಲ. ಏಕೆಂದ್ರೆ ಉಳ್ಳಾಲ ಪೋರ್ಚುಗೀಸರ ಕಪಿಮುಷ್ಟಿಯಲ್ಲಿ ಇರೋದ್ರಿಂದ ಅದರ ರಕ್ಷಣೆಯ ಜವಾಬ್ದಾರಿ ಅವಳ ಮೇಲಿರುತ್ತೆ. ಮತ್ತೆ ಯುದ್ಧ ಪ್ರಾರಂಭವಾಗುತ್ತೆ. ರಣಚಂಡಿಯ ರೂಪದಲ್ಲಿ ಮತ್ತೆ ರಾಣಿ ಯುದ್ಧದಲ್ಲಿ ಧುಮುಕ್ತಾಳೆ. ಯುದ್ಧರಂಗದಲ್ಲಿ ಮಗನನ್ನ ಕಳೆದುಕೊಂಡ ನೋವು ಇದ್ರೂ ಸಹ ದೇಶದ ರಕ್ಷಣೆ, ಪ್ರಜೆಗಳ ರಕ್ಷಣೆ ಮೊದಲ ಆದ್ಯ ಕರ್ತವ್ಯ ಅಂತೇಳಿ ಯುದ್ಧಕ್ಕೆ ಧುಮುಕ್ತಾಳೆ. ಸೇನಾ ನಾಯಕನಾಗಿರುವಂತ ತಿಮ್ಮಣ್ಣ ನಾಯಕ ಹೇಳ್ತಾನ, ಬೇಡ ಮಹಾರಾಣಿಯವರೇ, ಈಗ ಎಲ್ಲ ಗುಂಡುಗಳು ನಮಗೆ ಎದುರಾಗಿವೆ, ಇಲ್ಲಿಂದ ತಲೆಮರೆಸಿಕೊಂಡು ಹೋಗ್ರಿ ಅಂದ್ರೆ, ಇಲ್ಲ ನಾನು ತಲೆಮರೆಸಿಕೊಂಡು ಹೋದರೆ ಹೇಗೆ, ನನ್ನ ಪ್ರಜೆಗಳನ್ನ ಕಾಪಾಡೋರು ಯಾರು ಅನ್ನುವಂತ ಪ್ರಜೆಗಳ ಮೇಲಿನ ಪ್ರೀತಿಯಿಂದ ಯುದ್ಧರಂಗಕ್ಕೆ ಇಳಿದು ಅವರ ಪೋರ್ಚುಗೀಸರನ್ನು ಹಿಮ್ಮೆಟ್ಟಿಸ್ತಾಳೆ. ಆದರೆ ಅವಳಿಗೆ ಆಗಲೇ ದ್ವೇಷ ದ್ರೋಹಿಗಳು, ಒಳಸಂಚುಕಾರರು
ಇರುವಂತ ಇವನು ಅವರೆಲ್ಲರ ಪರಿಣಾಮದ ಕೋಟೆಯ ಬಾಗಿಲನ್ನ ತೆರೆದು ಕೋಟೆಯ ಒಳಗೆ ಪೋರ್ಚುಗೀಸರು ಬರುವಂತೆ ಮಾಡ್ತಾನೆ. ಹಾಗೆ ಅವರ ಅಪಾಯದ ಸೂಚನೆ ಕಂಡು ಒಂದು ಗುಂಡು ಅಬ್ಬಕ್ಕ ರಾಣಿಯ ಒಂದು ಎದೆಯನ್ನ ಸೀಳ್ಕೊಂಡು ಹೋಗುತ್ತೆ. ಪರಿಣಾಮ ರಾಣಿಯನ್ನ ಅರಮನೆಗೆ ಕರೆದುಕೊಂಡು ಹೋಗ್ತಾರೆ. ಆದರೆ ತಿರುಮಲಾ ದೇವಿಯನ್ನ ನೋಡ್ಬೇಕು ಅನ್ನುವಂತ ಇದ್ರು ಸಹ ಇಂಥ ಅಪಾಯದ ಸನ್ನಿವೇಶದಲ್ಲಿ ಯುವರಾಣಿಯನ್ನ ಇಲ್ಲಿಗೆ ಕರೆದುಕೊಂಡು ಬರೋದು ಬೇಡ ಅಂತೇಳಿ ಮಂತ್ರಿಗಳು ಹೇಳ್ತಾರೆ. ಹಾಗಾಗಿ ತನ್ನ ಹಣೆ ಬರಕ್ಕಾಗಿ ಚಿಂತಿಸ್ತಾಳೆ. ಯಾಕಂದ್ರೆ ನನಗೆ ಮಗ ಈ ಯುದ್ಧ ರಂಗದಲ್ಲಿ ಮಡಿದಿದ್ರೆ ನನಗೆ ಚಿಂತೆ ಇದ್ದಿಲ್ಲ, ಆದರೆ ಶತ್ರುಗಳ ದಾಳಿಗೆ ಬಲಿಯಾಗಿದ್ದು ಒಂದು ಕಷ್ಟ. ಆದ್ರೆ ಕೊನೆಯ ಕ್ಷಣಗಳಲ್ಲಿ ನನ್ನ ಮಗಳನ್ನು ನೋಡುವಂತ ಒಂದು ಇದನ್ನು ಸಹ ನನಗೆ ವಿಧಿ ಕಲ್ಪಿಸಿಕೊಡ್ಲಿಲ್ಲ. ಆದ್ರೂ ಸಹ ಮಂತ್ರಿಗಳೇ, ನಮ್ಮ ನಾಡು ಪೋರ್ಚುಗೀಸರ ಕಪಿಮಿಷ್ಟಿಗೆ ಸಿಲುಕಬಾರ್ದು. ಸೋಮನಾಥನ ತ್ರಿಶೂಲ ಡಮರುಗ ಹೊಂದಿರುವಂತ ಕೀರ್ತಿ ಧ್ವಜವನ್ನ ಎತ್ತಿ ಹಿಡಿಯಿರಿ. ಆ ಧ್ವಜವನ್ನ ಅಮರವಾಗಿರುವಂತೆ ಎತ್ತಿ ಹಿಡಿಯಿರಿ. ಆ ಧ್ವಜವನ್ನ ಗೌರವಿಸಿ ಅಂತೇಳಿ ಕೊನೆ ಉಸಿರಿನಲ್ಲಿ ಹೇಳ್ತಾಳೆ. ಅಲ್ಲಿಗೆ ಕಾಮರಾಜ ಮಾವನ ಮಡದಿಯಾಗಿಯನ್ನ ಮಂಗಳೂರಿಗೆ ಬಂದಾಗ ಮೊದಲಿದ್ದ ಪ್ರೀತಿ ಸೇಡಾಗಿರುತ್ತೆ. ಕಾಮರಾಯನದ ಸುಖದ ಆಸೆಗೆ ಅಷ್ಟೇ ಕೆಟ್ಟ ಸ್ನೇಹಿತರ ಸವಾಸದಿಂದ ರಾಣಿ ಹಬ್ಬಕ್ಕನನ್ನ ಹೆಣ್ಣು ನೋಡಿ ಮದುವೆ ಆಗ್ಬೇಕಂತ ಬಯಸಿರ್ತಾನೆ. ಆದರೆ ಅವನು ಮುಂದೆ ತನ್ನ ಮಾವನಿಗೆ ಮಡದಿಯಾಗಿ ಬಂದಾಗ ಅವನನ್ನ ಯುವರಾಜನನ್ನಾಗಿ ಮಾಡಿರ್ತಾಳೆ. ಆದರೆ ದುಷ್ಟ ಬಿದ್ದಿಯ ಕಾಮರಾಜ ಅರಮನೆಯ ಬಾಗಿಲನ್ನ ತೆಗೆದು ಪೋರ್ಚುಗೀಸರು ಒಳಗಡೆ ಬಂದು ಈ ಸೈನ್ಯವನ್ನ ಭೇದಿಸುವುದಕ್ಕೆ ತಂತ್ರಗಳನ್ನ ಅವನೇ ಹೇಳಿಕೊಟ್ಟಿರ್ತಾನೆ. ಇದಕ್ಕೆ ಅವನಿಗೆ ಪಾಪ ಪ್ರಜ್ಞೆ ಕಾಡುತ್ತೆ. ಆದರೆ ಕಾಲ ಮಿಂಚಿ ಹೋಗಿರುತ್ತೆ. ಅವನು ಕಾಮರಾಜ ಮಾಡಿರುವಂತ ದೇಶದ್ರೋಹಿ ಕೆಲಸ, ಒಂದು ನಯವಂಚನೆಯಿಂದಾಗಿ ನಾವು ಸ್ವತಂತ್ರ ಭಾರತದ ಇತಿಹಾಸವನ್ನ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಎಲ್ಲ ರಾಜಮನೆತನಗಳು ಯುದ್ಧದಲ್ಲಿ ಸೋಲಬೇಕಾದಂತ ಸಂದರ್ಭದಲ್ಲಿ, ವೀರ ಯೋಧರು ಶತ್ರುಗಳಿಗೆ ಕೈ ಸಿಗಬೇಕು ಅನ್ನುವಂಥ ಸಂದರ್ಭದಲ್ಲಿ ಅವರ ಹತ್ತಿರದ ಗೆಳೆಯರೇ, ಸ್ನೇಹಿತರೇ, ಸಂಬಂಧಿಕರು ಒಳಸಂಚನ್ನ ರೂಪಿಸುವ ಮೂಲಕ ದೇಶದ ಹೋರಾಟದಲ್ಲಿ ಮುನ್ನೆಲೆಯಲ್ಲಿರುವಂತ ರಾಷ್ಟ್ರ ನಾಯಕರನ್ನ, ದೇಶಭಕ್ತರನ್ನ ಸೆರೆಯಾಳನ್ನಾಗಿ ಮಾಡಿ ಗಲ್ಲು ಶಿಕ್ಷೆಗೆ ಮಾಡುವಂತಲ್ಲಿ, ಮರಣ ಶಿಕ್ಷೆಗೆ ಗುರಿಯಾಗುವಂತೆ ಮಾಡುವಂತಲ್ಲಿ ತಮ್ಮ ಆತ್ಮೀಯರೇ ಒಂದು ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ಅದೇ ರೀತಿಯ ಕಾಮರಾಜನು ಸಹ ಇಲ್ಲಿ ಉಳ್ಳಾಲದ ಹಾಗೂ ಮಂಗಳೂರಿನ 2 ರಾಜ್ಯಗಳ ಅವನತಿಗೆ ಅವನೇ ಒಂದು ಕಾರಣ ಆಗ್ತಾನೆ. ತಾನು ರಾಜನಾಗಬೇಕೆಂಬಂತ ಆಪಾಪಿಯಲ್ಲಿ ಒಂದು ಸಮೃದ್ಧವಾದ ರಾಜ್ಯವನ್ನ ಅವನು ಕಳೆದು ಬಿಡ್ತಾನೆ. ಆದ್ರೆ ಪೋರ್ಚುಗೀಸರು ಅವನನ್ನ ಕರೆ ಕಳಿಸ್ತಾರೆ. ಇವನು ಮನಸ್ಸಿನಲ್ಲಿ ಅನ್ಕೊಂತಾನೆ, ನನ್ನ ಪೋರ್ಚುಗೀಸರು ರಾಜನಾಗಿ ಘೋಷಿಸ್ತಾನೆ ಅಂತೇಳಿ. ಆದ್ರೆ ಪೋರ್ಚುಗೀಸರು ಹೇಳ್ತಾರೆ, 2400 ಮುಡಿ ಹಕ್ಕಿ, 1000 ಬುದ್ದಿಲಿ ಎಣ್ಣೆ ಸುಂಕ ಕೊಡುತ್ತಿದ್ದೀರಿ. ಆದರೂ ನಿಮ್ಮನ್ನು ಪ್ರೀತಿಸುವುದಿಲ್ಲ, ಗೌರವ ಕಾಣುವುದಿಲ್ಲ. ನೀವು ನಿಮ್ಮವರನ್ನೇ ಮೋಸ ಮಾಡಿದ್ದೀರಿ. ಮುಂದೆ ನಮಗೆ ಮೋಸ ಮಾಡದೆ ಬಿಡುತ್ತೀರಾ ಅಂತ ವೈಸರಾಯವನ್ನು ಕೇಳ್ತಾನೆ. ನಿಮ್ಮಂತ ರಾಷ್ಟ್ರದ್ರೋಹಿಗಳಿಂದ ಪೋರ್ಚುಗೀಸ್ ಸಾಮ್ರಾಜ್ಯದ ರಾಜತಂತ್ರ ಸುಗಮವಾಗಲಾರದು. ಸ್ವಾರ್ಥಿಯಾದವನು ತನ್ನ ಲಾಭಕ್ಕೆ ಇತರರನ್ನು ಬಲಿ ಕೊಡಲು ಖಂಡಿತ ಏಸುವುದಿಲ್ಲ. ನಿಮ್ಮಿಂದ ನಮಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯ. ಹಾಗಾಗಿ ನಿಮ್ಮನ್ನು ಕೊಲ್ಲುತ್ತೇವೆ ಅಂತೇಳಿ ಅವನ ಮೇಲೆ ಗುಂಡನ್ನ ಹಾರಿಸುವ ಮೂಲಕ ಕಾಮರಾಜನನ್ನ ಕೊಲ್ಲಿಸ್ತಾರೆ. ಕಾಮರಾಜ ಸತ್ತು ಬಿದ್ದಾಗ ರಕ್ಷಕರಿಲ್ಲದೆ ಒಬ್ಬಂಟಿಗನಾಗಿ ಗುಟ್ಟಾಗಿ ಬಂದ ಅವನ ಮರಣ ಗುಟ್ಟಾಗಿಯೇ ಉಳಿಯುತ್ತೆ. ಏಕೆಂದ್ರೆ ಹಬ್ಬಕ್ಕ ರಾಣಿ ನಾಡಿನ ಏಳಿಗೆಗಾಗಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಲೇ ಪ್ರಾಣವನ್ನ ಅರ್ಪಿಸಿದ ಅಂತ ವೀರ ವನತೆ. ಮುಂದೆ ಪ್ರತಿಜ್ಞೆ ಮಾಡ್ತಾರೆ, ಪ್ರಜೆಗಳು ಉಳ್ಳಾಲವನ್ನ ಸ್ವಾತಂತ್ರ್ಯಗೊಳಿಸ್ತೀವಿ ಅನ್ನುವಂತ ಪ್ರತಿಜ್ಞೆ ಮಾಡುವ ಮೂಲಕ ಪೋರ್ಚುಗೀಸರ ವಿರುದ್ಧ ಹೋರಾಡ್ತಾರೆ. ಭಾರತದಲ್ಲಿ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮೂಲಕ ಭಾರತವನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಇಲ್ಲಿನ ದೇಶೀಯ ರಾಜರ ವಿರುದ್ಧ ಒಳಸಂಚನ್ನ ರೂಪಿಸುವ ಮೂಲಕ ತಮ್ಮ ಒಂದು ಕಾರ್ಯತಂತ್ರವನ್ನ ರೂಪಿಸಿಕೊಂಡ್ರು. ಆದರೆ ಅವರಿಗೆ ಸಿಂಹ ಸ್ವಪ್ನವಾಗಿ ಇಲ್ಲಿರುವಂತ ದೇಶಾಭಿಮಾನಿ ರಾಜರು, ರಾಣಿ ಅಬ್ಬಕ್ಕ ದೇವಿ, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇಂಥ ವೀರವನಿತೆಯರು ಅವರ ವಿರುದ್ಧ ಹೋರಾಡಿದರು. ಅಂತ ವೀರವನಿತೆ ರಾಣಿ ಅಬ್ಬಕ್ಕ ದೇವಿ
ಇಂಥ ಕೃತಿಗಳನ್ನು ಮಕ್ಕಳಿಗೆ ಕೊಟ್ಟು ಓದಿಸುವ ಮೂಲಕ ಅವರಲ್ಲಿ ರಾಷ್ಟ್ರ ಪ್ರೇಮ, ದೇಶಾಭಿಮಾನ ಮೂಡಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಅವರ ಹುಟ್ಟುಹಬ್ಬ, ವಾರ್ಷಿಕೋತ್ಸವ ಸಂದರ್ಭದಲ್ಲಿ, ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಅವರಿಗೆ ಬಹುಮಾನಗಳ ರೂಪದಲ್ಲಿ ಇಂಥ ಸಾಹಿತ್ಯ ಕೃತಿಗಳನ್ನು ನೀಡಿ ಅವರಲ್ಲಿ ಓದುವ ಅಭಿರುಚಿಯ ಜೊತೆಗೆ ರಾಷ್ಟ್ರಾಭಿಮಾನ ಸಹ ಮೂಡಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ ದಿನ 154ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇಂದಿನ ಕೃತಿ ಪರಿಚಯವನ್ನು ಮುಗಿಸ್ತಾ ಇದ್ದೇನೆ. ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.